ಹಾಯ್, ಎಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ಒಂದು ಗಟ್ಟಿಯಾದ ಆತ್ಮವಿಶ್ವಾಸ ಮತ್ತು ಅಗಾಢವಾದ ನಂಬಿಕೆ ನಿಮ್ಮಲ್ಲಿದ್ದರೆ ಮಾತ್ರ ಗೆಲುವಿನ ಹಾದಿ ನಿಮ್ಮ ಕಡೆಗೆ ಖಂಡಿತ ಬರುತ್ತೆ. ಅದು ನಿಮ್ಮದಾಗತ್ತೆ. ಒಂದು ವೇಳೆ ನೀವೇ ಏನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ನನಗಾಗತ್ತಾ, ನಾನು ಮಾಡ್ತೀನ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ದಯವಿಟ್ಟು ಬಿಟ್ಬಿಡಿ. ಮೊದಲು ನೀವು ಏನು ಮಾಡಬೇಕು ಮತ್ತು ನೀವು ಏನು ಆಗಬೇಕು ಏನೆಲ್ಲ ನೀವು ಅಂದ್ಕೊಂಡಿದ್ದೀರ ಫಸ್ಟ್ ಅದನ್ನು ಮಾತ್ರ ಮೈಂಡಿಂದ ಒಳಗಡೆ ಇರಬೇಕು. ಮೈಂಡಿಂದ ಹೊರಗಡೆ ಅಲ್ಲ, ಮೈಂಡಿಂದ ಒಳಗಡೆ ಇರಬೇಕು. ಅದು ಮಾತ್ರವೇ ನಿಮ್ಮ ಮನಸ್ಸಿನಲ್ಲಿ ಇರಬೇಕು, ಬರಬೇಕು ಅಷ್ಟೇ. ಬೇರೆ ಎಲ್ಲವನ್ನ ಮನಸ್ಸಿಂದ ಹೊರಗೆ ಹಾಕಿ ಓ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎಂದು ನಿಮ್ಮ ಕನಸಿನ ದಾರಿಯತ್ತ ನುಗ್ಗಿ. ಗೆಲುವಿನ ಹಾದಿ ನಿಮಗಾಗಿ ಕಾದಿರುತ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 100 ಬಣ್ಣಗಳಲ್ಲಿ ಆಯ್ಕೆ ನಮ್ಮದಾಗಬೇಕು ಅಷ್ಟೇ, ಯಾವ ಬಣ್ಣ ಬೇಕು ಅಂತ. ನೆನಪಲ್ಲಿರಲಿ, ಗೆಲುವಿನ ಹಾದಿ ನಮಗಾಗಿ ಕಾಯ್ತಾ ಇರುತ್ತೆ. 100 ಬಣ್ಣಗಳಲ್ಲಿ ಆಯ್ಕೆ ನಮ್ಮದಾಗಿರಬೇಕು ಅಷ್ಟೇ. ಮಾನವನ ಪ್ರಯತ್ನಕ್ಕೂ ದೇವರ ಅನುಗ್ರಹಕ್ಕೂ ಒಂದು ಆಂತರಿಕ ಸಂಬಂಧ ಇದೆ. ನನಗಿದು ಈ ಸಾಲು ತುಂಬ ಇಷ್ಟ. ಹೌದು, ನಾವೆಲ್ಲರೂ ಸಮಾನ ಪ್ರತಿಭೆನ ಹೊಂದಿದ್ದೀವಿ, ಹೌದು ಅಲ್ವಾ? ಎಲ್ಲರಿಗೂ ಸಮಾನವಾದಂಥ ಹಕ್ಕು ಇದೆ. ಎಲ್ಲರೂ ಸಮಾನವಾದಂಥ ಪ್ರತಿಭೆನ ಹೊಂದಿದ್ದೀವಿ. ಕೆಲವರು ಕ್ರಿಕೆಟಲ್ಲಿ ತುಂಬ ಮುಂದೋಗಿರ್ಬೋದು, ಇನ್ನು ಕೆಲವರು ಮಾಡ್ಲಿಂಗಲ್ಲಿ ತುಂಬ ಮುಂದೋಗಿರ್ಬೋದು, ಇನ್ನು ಕೆಲವರು ಓದೋದ್ರಲ್ಲಿ ತುಂಬ ಮುಂದೋಗಿರ್ಬೋದು, ಇನ್ನು ಕೆಲವರು ಬೇರೆ ಬೇರೆ ವಿವಿಧ ಆ್ಯಕ್ಟಿವಿಟೀಸ್ ಅಂತ ಎಷ್ಟೊಂದು ಗೊತ್ತಿರುತ್ತೆ ನಿಮಗೆ. ಆಯಾ ಫೀಲ್ಡಲ್ಲಿ ಅವ್ರವ್ರ ಮುಂದೆ ಹೋಗಿರ್ಬೋದು. ಆದರೆ ಎಲ್ಲರಿಗೂ ಸಮಾನವಾದಂಥ ಅವಕಾಶ ಈ ಪ್ರಪಂಚದಲ್ಲಿ ಖಂಡಿತ ಇದೆ. ಬಿಕಾಸ್ ಪ್ರಪಂಚ ನಮ್ಮದು, ನಮಗೇನು ಬೇಕೋ ಕೇಳಿ ಪಡೆಯೋ ಹಕ್ಕು ನಮಗಿದೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಖಂಡಿತ ಇಲ್ಲಿದೆ. ಆದರೆ ನಮ್ಮ ಎಲ್ಲ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ಸಮಾನ ಅವಕಾಶಗಳೂ ಇಲ್ಲಿವೆ. ನೆನಪಲ್ಲಿರಲಿ, ಸಮಾನ ಅವಕಾಶಗಳು ಎಲ್ಲರಿಗೂ ಇಲ್ಲಿದ್ದಾವೆ. ಅವಕಾಶಗಳು ಎಂದೂ ನಮ್ಮ ಕಡೆಗೆ ಬರೋದಿಲ್ಲ, ಅವಕಾಶಗಳು ಎಂದೂ ನಮಗೆ ದೊರೆಯೋದಿಲ್ಲ. ಇದು ವೆರಿ ಕ್ಲಿಯರ್. ಅವಕಾಶಗಳನ್ನು ಬೆನ್ನತ್ತಿ ಹೋಗಿ ಅವಕಾಶಗಳು ನಮ್ಮ ಕಡೆಗೆ ಬರುವಂತೆ ಮಾಡಿಕೊಳ್ಳುವ ಐಡಿಯಾಸು ನಮಗೆ ಇರಬೇಕು. ಅವಕಾಶ ಬರುತ್ತೆ, ಆಯಿತು ಬಿಡು, ಬಂದಾಗ ಮಾಡ್ಕೊಳ್ಳೋಣ, ಟೈಮ್ ಬಂದಾಗ ಮಾಡ್ಕೊಳ್ಳೋಣ, ಅದನ್ನು ಬಿಟ್ಬಿಡಿ. ಟೈಮ್ ಬಂತ ಒಳ್ಳೇದಾಯಿತು ಮಾಡಿ, ಇಲ್ವಾ? ಅವಕಾಶ ಯಾವತ್ತು ಬರುತ್ತೋ ಅಲ್ಲಿ ತನಕ ಕಾಯ್ತಾ ಖಂಡಿತ ಕೂರಬೇಡಿ. ಅವಕಾಶಗಳನ್ನು ನೀವೇ ಸೃಷ್ಟಿಸಿ. ಅವಕಾಶಗಳು ಖಂಡಿತ ಯಾರಿಗೂ ಹುಡ್ಕೊಂಡು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಬಾಗಿಲು ತಟ್ಟಲ್ಲ. ಅವಕಾಶ ನಾನು ಬಂದಿದ್ದೀನಿ ತೆಗೀರಿ, ನಾನು ನಿಮ್ಮ ಕಡೆಗೆ ಹೆಲ್ಪ್ ಮಾಡ್ತೀನಿ ಅಂತ. ಅವಕಾಶನ ನಾವೇ ಕ್ರಿಯೇಟ್ ಮಾಡಿಕೊಂಡು ಅದರ ಬೆನ್ನತ್ತಿ ಹೋಗಬೇಕು ಅಷ್ಟೇ. ಅವಕಾಶನ ನಮ್ಮ ಕಡೆ ಬರೋ ರೀತಿ ನಾವೇ ಮಾಡ್ಕೋಬೇಕು. ಯಶಸ್ವಿಯಾಗಲು ನಮ್ಮ ನಿರ್ಣಯವು ಸಾಕಷ್ಟು ಬಲವಾಗಿದ್ದರೆ ವಿಫಲತೆ ನಮ್ಮನ್ನು ಏನೂ ಮಾಡಲು ಸಾಧ್ಯ ಇಲ್ಲ. ನಾನು ಯಶಸ್ವಿ ಆಗೇ ಆಗ್ತೀನಿ ಈ ವಿಷಯದಲ್ಲಿ, ನಾನು ಓದ್ತೀನಿ, ನಾನು ಮಾಡಬಲ್ಲೆ, ನನ್ನ ಕೈಲಿ ಇದಾಗತ್ತೆ, ನಾನು ಈ ಅಚೀವ್ಮೆಂಟ್ ಮಾಡ್ತೀನಿ, ನನ್ನಲ್ಲಿ ಆಗತ್ತೆ ಅನ್ನೋ ಒಂದು ನಿರ್ಣಯ ಸಾಕಷ್ಟು ಬಲವಾಗಿ ನಿಮ್ಮ ಕಡೆ ಇತ್ತು ಅಂದರೆ ವಿಫಲತೆ ನಿಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ, ಸೋಲ್ಸ ಖಂಡಿತನೂ ಆಗೋದಿಲ್ಲ. ಇದು ನೆನಪಲ್ಲಿರಲಿ. ವಿಫಲತೆ ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಮೊದಲು ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸಾಮರ್ಥ್ಯ, ಪ್ರತಿಭೆ, ಪ್ರಪಂಚದಲ್ಲಿ ಎಲ್ಲರಿಗೂ ಸಮಾನವಾದಂಥ ಪ್ರತಿಭೆ ಇರುತ್ತೆ, ಆದಂಥ ಅವಕಾಶಗಳಿರುತ್ತೆ. ಯಾರೋ ತುಂಬ ಸ್ಟ್ಯಾಂಡರ್ಡ್ ಆಗಿದ್ದಾರೆ, ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ಅವರು ಕೂಡ ನಮ್ಮ ಥರನೇ ಇದ್ದವರೇ ಅಲ್ವಾ? ಅವರು ಅಚೀವ್ಮೆಂಟ್ ಮಾಡಿದ್ದಾರೆ ಅಂದರೆ ನಮ್ಮ ಕೈಲೂ ಆಗುತ್ತೆ. ನಾವು ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡಿಲ್ಲ. ಯಾವಾಗಲೂ ಬೇಡದನ್ನು ಆಲೋಚನೆ ಮಾಡಿಕೊಂಡು ಅವರಿಗೆ ಇವರಿಗೆ ಅಂದ್ಕೊಂಡು ನಾವು ನಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ಅವಕಾಶಗಳು ದೊರಕಿಲ್ಲ. ಕೆಲವರು ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ, ಅದಕ್ಕೆ ಅವರು ಆ ಲೆವೆಲಲ್ಲಿದ್ದಾರೆ. ಆದ್ದರಿಂದ ಅವಕಾಶಗಳನ್ನು ಸದುಪಯೋಗಗಳನ್ನಾಗಿ ಮಾಡಿಕೊಂಡು ಮುನ್ನುಗ್ಗೋಕ್ಕೆ ನೀವು ಪ್ರಯತ್ನ ಪಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಸಾಮರ್ಥ್ಯವನ್ನು ನೀವು ಅರಿತುಕೊಂಡು ಮುನ್ನುಗ್ಗಿದ್ರೆ ಮಾತ್ರ ಜೀವನದಲ್ಲಿ ಒಳ್ಳೆಯ ಸಕ್ಸಸ್ ನಿಮಗೆ ಸಿಗುತ್ತೆ. ನೆನಪಲ್ಲಿರಲಿ, ನಿಮ್ಮಲ್ಲಿ ಒಂದು ಗಟ್ಟಿಯಾದ ಆತ್ಮವಿಶ್ವಾಸ ಮತ್ತು ಅಗಾಢವಾದಂಥ ನಂಬಿಕೆ ನಿಮ್ಮಲ್ಲಿದ್ದರೆ ಗೆಲುವಿನ ಹಾದಿ ನಿಮ್ಮದಾಗೋದು ಖಂಡಿತ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಒಳ್ಳೆಯದನ್ನಷ್ಟೇ ಆಲೋಚನೆ ಮಾಡಿ, ಒಳ್ಳೆ ಕಡೆಗೆ ಗಮನನ ಕೊಡಿ, ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯದನ್ನಷ್ಟೇ ಸ್ಪ್ರೆಡ್ ಮಾಡಿ.
ಮಾನವನ ಪ್ರಯತ್ನಕ್ಕೂ ದೇವರ ಅನುಗ್ರಹಕ್ಕೂ ಒಂದು ಆಂತರಿಕ ಸಂಬಂಧವಿದೆ. ನಾವು ಮನಸ್ಸಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಹೇಳ್ಕೊತಾ ಇದ್ದರೆ ಖಂಡಿತ ನಮ್ಗೆ ಒಳ್ಳೆಯದೇ ಆಗುತ್ತೆ. ಯಾವಾಗಲೂ ನಾವು ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾಯಿದ್ರೆ ಕೆಟ್ಟದ್ದೇ ಆಗುತ್ತೆ. ಹಾಗಾಗಿ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ಒಂದು ಒಳ್ಳೆಯ ಆತ್ಮವಿಶ್ವಾಸನ ಮನಸ್ಸಲ್ಲಿ ಬರೋ ಥರ ಮಾಡಿಕೊಂಡು ನೀವು ಇಂಪ್ರೂವ್ಮೆಂಟ್ ಆಗೋದನ್ನು ನೀವು ಆಲೋಚನೆ ಮಾಡಿ. ಒಂದು ಒಳ್ಳೆಯ ಆತ್ಮವಿಶ್ವಾಸ ನಿಮ್ಮದಾಗಲಿ, ಒಂದು ಒಳ್ಳೆಯ ನಂಬಿಕೆ ನಿಮ್ಮದಾಗಲಿ. ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ.